Tiruvannamalai, Astalingam temples on Arunachalam Giri, Pradakshina route. Tiruvannamalai, a town in the Indian state of Tamil Nadu, is home to several ancient temples that hold great historical and spiritual significance. One of the most notable routes for pilgrims is the Arunachalam Giri Pradakshina, which circumambulates the sacred Arunachala hill. Along this route, there are Astalingam temples representing the 8 celestial deities. This blog will explore the history of the 8 Astalingams of Arunachalam and the significance of these temples, shedding light on their unique features and the spiritual journey they offer. ಅರುಣಾಚಲನ್ ಗಿರಿ ಪ್ರದಕ್ಷಿಣೆ ಮಾರ್ಗದಲ್ಲಿ ತಿರುವನ್ನಾಮಲೈ ಅಷ್ಟಲಿಂಗನ್ ದೇವಾಲಯಗಳು ಭಾರತದ ರಾಜ್ಯವಾದ ತಮಿಳುನಾಡಿನ ತಿರುವನ್ನಾಮಲೈ ಪಟ್ಟಣವು ಹಲವಾರು ಪ್ರಾಚೀನ ದೇವಾಲಯಗಳಿಗೆ ನೆಲೆಯಾಗಿದೆ. ಇದು ದೊಡ್ಡ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಪವಿತ್ರ ಅರುಣಾಚಲ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುವ ಅರುಣಾಚಲನ್ ಗಿರಿ ದಕ್ಷಿಣ ಯಾತ್ರಾರ್ಥಿಗಳಿಗೆ ಅತ್ಯಂತ ಗಮನಾರ್ಹ ಮಾರ್ಗಗಳಲ್ಲಿ ಒಂದಾಗಿದೆ. ಈ ಮಾರ್ಗದಲ್ಲಿ 8 ಆಕಾಶ ದೇವತೆಗಳನ್ನು ಪ್ರತಿನಿಧಿಸುವ ಅಷ್ಟಲಿಂಗನ್ ದೇವಾಲಯಗಳಿವೆ. ಈ ಬ್ಲಾಗ್ ಅರುಣಾಚಲನ್ನ 8 ಅಷ್ಟಲಿಂಗಗಳ ಇತಿಹಾಸ ಮತ್ತು ಈ ದೇವಾಲಯಗಳ ಮಹತ್ವವನ್ನು ಅನ್ವೇಷಿಸುತ್ತದೆ, ಅವುಗಳ ವಿಶಿಷ್ಟ ಲಕ್ಷಣಗಳು ಮತ್ತು ಅವು ನೀಡುವ ಆಧ್ಯಾತ್ಮಿಕ ಪ್ರಯಾಣದ ಮೇಲೆ ಬೆಳಕು ಚೆಲ್ಲುತ್ತದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಲಕ್ಕೀಲಿಯಾ. ಸ್ವಲ್ಪ ದಿನಗಳ ಹಿಂದೆ ಅರುಣಾಚಲಂ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಟ್ರಿಪ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು ಅದರ ಪಾರ್ಟ್ 2 ವಿಡಿಯೋ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 6 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನ ಹತ್ರ ಇದ್ವಿ. ಗರ್ಭಗುಡಿ ಒಳಗಡೆ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲ್ಲ, ಸೊ ಒಳಗಡೆ ರೆಕಾರ್ಡಿಂಗ್ ಮಾಡಿಲ್ಲ. ದರ್ಶನ ಮುಗಿಸೋಕ್ಕೆ ಕಂಪ್ಲೀಟ್ 2 to 3 hours ತೊಗೊಂತು ನಮಗೆ. ಆ್ಯಂಡ್ ದೇವಸ್ಥಾನದ ಆಚೆ ಪ್ರಸಾದ ಕೌಂಟ್ರ್ ಇತ್ತು. ನಾನು ನನ್ನ ಫ್ರೆಂಡ್ ಹೋಗಿ ಪ್ರಸಾದ ತೊಗೊಂಡು ಬಂದ್ವಿ. ದರ್ಶನ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ 9 o'clock 10 o'clock ಆಗೋಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಏನು ಸಿಗಿರಲಿಲ್ಲ. ದೇವಸ್ಥಾನಕ್ಕೆ ಸುತ್ತ ನೋಡಿದ್ರೆ ರಾಜ ರಾಣಿರ್ ಥರ ಎಲ್ಲ ಮದುವೆ ಗಂಡು ಹೆಣ್ಣು ಓಡಾಡ್ತಾ ಇದ್ರು. ಅವ್ರಿಗೆ ನೋಡೋದೇ ಒಂದು ಖುಷಿ ಇತ್ತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆಗಡೆ ಏನು ಶಾಪಿಂಗ್ ಮಾಡಲಿಲ್ಲ. ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆಗೆ ಅಂತ ಹೊರಟ್ವಿ. ಅಜ್ಜಿ ತಾತ ಇದ್ದಿದ್ದರಿಂದ ಗಿರಿ ಪ್ರದಕ್ಷಿಣೆನ ನಾವು ಕಾರಲ್ಲಿ ಮತ್ತು ಆಟೋದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನಡೆಯೋಕ್ಕಾಗಲಿಲ್ಲ. ಮೊದಲನೇ ದೇವಸ್ಥಾನ ಇಂದ್ರಲಿಂಗ. ಎರಡನೇ ದೇವಸ್ಥಾನ ಅಗ್ನಿಲಿಂಗ. ಮೂರನೇ ದೇವಸ್ಥಾನ ಯಮಲಿಂಗ. ನೆಕ್ಸ್ಟ್ ನಿರುತಿಲಿಂಗ. ಆಮೇಲೆ ವರುಣಲಿಂಗ. ಅದಾದ್ಮೇಲೆ ನಮಗೆ ಸಿಗೋದು ವಾಯುಲಿಂಗ. ಅದು ಆಪೋಸಿಟಲ್ಲಿ ಹೆಣ್ಣು ದೇವ್ರ ದೇವಸ್ಥಾನ ಇತ್ತು. ತುಂಬ ಜನ ಇದ್ದರು. ಏನೋ ಆಚರಣೆನ ಪೂಜೆನ ನಡೀತಾ ಇತ್ತು ಅನಿಸುತ್ತೆ. ನಾವು ಅಲ್ಲಿಂದ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ಕುಬೇರಲಿಂಗಕ್ಕೆ. ಅಷ್ಟೊತ್ತಿಗೆ ಎಲ್ರಿಗೂ ಸುಸ್ತಾಗಿತ್ತು. ಎಲ್ಲ ದೇವಸ್ಥಾನನೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದೇ ಒಂದು ಖುಷಿ. ಎಲ್ಲರೂ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಬ್ರಿಗೊಬ್ರು. ನಾನು ನನ್ನ ಫ್ರೆಂಡ್ ಮುಂದೆ ಹೋಗಿದ್ವಿ. ನಮ್ಮಮ್ಮ ಮತ್ತು ನಮ್ಮಮ್ಮ ಫ್ರೆಂಡ್ ಹಿಂದೆ ಬರ್ತಾಯಿದ್ರು. ಇದೇ ಅಲ್ವಾ ಫ್ರೆಂಡ್ಶಿಪ್ ಬ್ಯೂಟಿ ಅಂದರೆ. 10 ವರ್ಷದ ಫ್ರೆಂಡ್ಶಿಪ್ ಒಂದು ಕಡೆ ಆದರೆ 30 ವರ್ಷದ ಫ್ರೆಂಡ್ಶಿಪ್ ಇನ್ನೊಂದು ಕಡೆ. ಅದಾದಮೇಲೆ ನಾವು ಹೋಗಿದ್ದು ಕೊನೆ ದೇವಸ್ಥಾನ ಈಶಾನ್ಯಲಿಂಗ. ಕೊನೆಗೂ ಎಲ್ಲ ಲಿಂಗ ದರ್ಶನ ಮಾಡ್ಕೊಂಡು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಚೆಕ್ಔಟ್ ಆದ್ವಿ. ಹಾಗೆ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮೀಲ್ಸ್ ಆರ್ಡ್ರ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಹಾಗೆ ಫೋಟೋಶೂಟ್ ವಿಡಿಯೋ ಶೂಟ್ ಮಾಡಿ ಇನ್ನೂ ಟೈಮ್ ಇತ್ತು ಅಂತ ನೆಕ್ಸ್ಟು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ತಿರುರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ. ದೇವಸ್ಥಾನ ತುಂಬ ಮರಳಿತ್ತು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದು ತುಂಬ ಹಳೆಯ ದೇವಸ್ಥಾನ ಅನಿಸುತ್ತೆ.
ದೇವಸ್ಥಾನದ ದರ್ಶನ ಮಾಡಿಕೊಂಡು ಟ್ರಿಪ್ ಮುಗೀತು ಅಂತ ನಾವು ದೇವಸ್ಥಾನದ ಆಚೆ ಬಂದು ಸ್ವಲ್ಪ ಗಾಳಿ ತಗೊಳ್ಳುವಾಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಹಾಗೆ ನದಿ ದಂಡೆಯಲ್ಲಿ ನಡೆದಾಡ್ತಾ ಸ್ವಲ್ಪ ವಾಕಿಂಗ್ ಮಾಡಿ ಕಾಫಿ ಚಿಪ್ಗಳನ್ನೆಲ್ಲ ಹಾಕ್ಕೊಂಡು ಬಂದು ಅಲ್ಲಿಂದ ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಕಡೆ ಹೋದ್ವಿ. ಸೊ ನಮ್ಮ ಟ್ರಿಪ್ ಇಲ್ಲಿಗೆ ಮುಕ್ತಾಯ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.